ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ಕೊಡಗು ಡಿಸಿಸಿ ಬ್ಯಾಂಕ್ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನರಲ್ ಸ್ಟಡೀಸ್ ಕ್ಲಾಸಸ್, ಅಥೆಂಟಿಕೇಟೆಡ್ ಕ್ಲಾಸಸ್ ನಡೀತಾ ಇದ್ದಾವೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ, ಯಾರಿಗಾರ ಅವಶ್ಯಕತೆ ಇದ್ರೆ ನಿಮ್ಮ ಕೋಆಪರೇಟಿವ್ PDF ಮೆಟೀರಿಯಲ್ ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಸೊ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ವಿಡಿಯೋಸಲ್ಲೂ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅಂತ, ಅದೇ ಥರ ಮಾಡಿ. 100% ವರ್ಕೌಟ್ ಆಗುತ್ತೆ. ವರ್ಕೌಟ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಸೆಲೆಕ್ಷನ್ ಆಗಬೇಕಷ್ಟೇ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಉಪಯೋಗ ಇಲ್ಲ. ವರ್ತ್ ಇರೋ ಅಂಥದ್ದನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಚಾನಲ್ ಒಳಗಡೆ ಎಂಟ್ರಾಗೋಣ. ಸೊ ಇವಾಗ ಇಂಟರ್ವ್ಯೂನಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗ್ತೀರಾ ಅಂತ ನಿನ್ನೆ ಹೇಳಿದ್ದೀನಿ, ಕಟ್ ಆಫ್ ಅಲ್ಲಿ ಹೇಳಿದ್ದೀನಿ. ಇಂಟರ್ವ್ಯೂನಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೀನಿ. ಸೊ ಇಂಟರ್ವ್ಯೂ ಪ್ಯಾನಲ್ ಒಳಗಡೆ ಎಂಟರ್ ಆದ ತಕ್ಷಣನೇ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಆಗ್ತಾವಮ್ಮ. ಏನೇನು ಡಾಕ್ಯುಮೆಂಟ್ ಇದಾವೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತವೆ. ಎಲ್ಲ ಎರಡೆರಡು ಸೆಟ್ ಡಾಕ್ಯುಮೆಂಟ್ ತಗೋತಾರೆ. ಅದಕ್ಕೆ ಕಳಿಸ್ತಾರೆ. ಅಷ್ಟು ಡಾಕ್ಯುಮೆಂಟ್ಸು ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಅಷ್ಟು ಅಟೆಸ್ಟೇಷನ್ ಮಾಡಿಸ್ಕೊಂಡು ತಗೊಂಡೋಗಿ ಕೊಡ್ರಿ. ತದನಂತರದಲ್ಲಿ ಇಂಟರ್ವ್ಯೂ ಪ್ಯಾನಲ್ ಇರುತ್ತೆ. ಅಧ್ಯಕ್ಷರಿರ್ತಾರೆ. ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ. ಯಾವ ಊರಿನವರು, ಏನು ಎತ್ತ, ತಂದೆ ತಾಯಿ ಹೆಸರು, ಇವೆಲ್ಲ ಕೇಳ್ತಾರೆ. ಏನು ಓದಿದ್ದೀರಾ ಇವೆಲ್ಲ ಕೇಳ್ತಾರೆ. ಸೆಲ್ಫ್ ಇಂಟ್ರಡಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೆಲ್ಫ್ ಇಂಟ್ರಡಕ್ಷನ್ ಇರುತ್ತೆ. ಫಸ್ಟ್ ಓಪನಿಂಗ್ ಆಗುತ್ತೆ ಸೆಲ್ಫ್ ಇಂಟ್ರಡಕ್ಷನ್ ಆದ ತದನಂತರದಲ್ಲಿ ಏನ್ ಡಿಗ್ರಿ ಓದಿದ್ದೀರಾ ಅಂತ ಮತ್ತೆ ಕೇಳ್ತಾರೆ. BA ಇನ್ ಕೇಸ್ BA ಆಗಿದ್ರೆ, BSc ಆಗಿದ್ರೆ, ಇನ್ನು BCom ಆಗಿದೆ, 3 ಡಿಗ್ರಿಗಳಲ್ಲಿ ತಗೋತಾರೆ. ಇದರಲ್ಲಿ ಏನೋ ಸ್ಪೆಷಲೈಸೇಷನ್ಸ್ ಆಗಿದೆ. BA ನಲ್ಲಿ ಸಪೋಸ್ ಯಾರಾದ್ರೂ ಹಿಸ್ಟ್ರಿ ಓದಿದ್ರಿ ಅಂತ ಇಟ್ಕೊಳ್ಳಿ. ಹಿಸ್ಟ್ರಿ ಓದಿದ್ರೆ ದಯವಿಟ್ಟು ಇಂಡಿಯನ್ ಹಿಸ್ಟ್ರಿ ಬರುತ್ತಲ್ಲ, ಇದು ಕರ್ನಾಟಕ ಹಿಸ್ಟ್ರಿ. ಇದು ಕರ್ನಾಟಕ ಹಿಸ್ಟ್ರಿ. ಇಂಡಿಯನ್ ಹಿಸ್ಟ್ರಿ ಜೊತೆಲಿ ಓದ್ಕೊಂಡು ಹೋಗ್ರಿ. ಇಂಡಿಯನ್ ಹಿಸ್ಟ್ರಿ ಓದ್ಬೇಕಾಗುತ್ತಮ್ಮ. ಇಂಡಿಯನ್ ಹಿಸ್ಟ್ರಿ ಬರುತ್ತಲ್ಲ, ಸಿಂಧು ಬಯಲು ನಾಗರಿಕತೆಯಿಂದ 1947 ಬರುತ್ತಲ್ಲ. ಯಾರು ನಿಮ್ಮ BA MA ಹಿಸ್ಟ್ರಿ ಸ್ಪೆಷಲೈಸೇಷನ್ ಆಗಿದ್ರೆ ಹಿಸ್ಟ್ರಿ ಓದ್ಕೊಂಡು ಹೋಗ್ರಿ. ಆಯ್ತಾ? ಇನ್ನ ಕನ್ನಡ ಸ್ಪೆಷಲೈಸೇಷನ್ ಏನಾರ ಆಗಿದ್ರೆ, ನಿಮ್ದು ಕನ್ನಡ ಸ್ಪೆಷಲೈಸೇಷನ್ ಆಪ್ಷನಲ್ ಕನ್ನಡ ಏನೋ ಸ್ಪೆಷಲೈಸೇಷನ್ ಆಗಿದ್ರೆ, ನಿಮ್ಮ KPSC ಕನ್ನಡ ಓದ್ತಿರಲ್ಲ, ಕಂಪ್ಲೀಟ್ KPSC ಕನ್ನಡ ಬರುತ್ತಲ್ಲ, KPSC FDA ಕನ್ನಡ ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗ್ರಿ. ಸಾಕಾಗುತ್ತೆ, ಸಫಿಷಿಯೆಂಟ್ ಆಗುತ್ತೆ. ಇನ್ನು ಪೊಲಿಟಿಕಲ್ ಸೈನ್ಸ್ ಆಗಿದ್ರೆ, ಪೊಲಿಟಿಕಲ್ ಸೈನ್ಸ್ ಸ್ಪೆಷಲೈಸೇಷನ್ ಅಂದ್ರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕ್ವಶನ್ಸ್ ಬೀಳ್ತವೆ. ಜಿಯೋಗ್ರಫಿ ಏನಾದರೂ ನಿಮ್ಮ ಮಾಸ್ಟರ್ಸ್ ಮಾಡಿದ್ರೆ ಜಿಯೋಗ್ರಫಿ ಬಗ್ಗೆ ಕ್ವಶನ್ಸ್ ಬೀಳ್ತವೆ. ಇನ್ ಜನರಲ್ BA ಓದಿರ್ತಾರೆ ಹುಡುಗರು. BA ಏನಾದ್ರು ಓದಿದ್ರೆ ಈ ಕ್ವಶನ್ಸ್ಗಳು ಕರ್ನಾಟಕ ಹಿಸ್ಟ್ರಿ ಮೇಲೆ ಬೀಳ್ತವೆ. ಬನವಾಸಿ ಕದಂಬರು, ತಲಕಾಡಿನ ಗಂಗರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ದೇವಗಿರಿ ಯಾದವರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಆದಿಲ್ ಶಾಹೀಸು, ಕರ್ನಾಟಕ ನಾಯಕರು, ಭಕ್ತ ಪಂಥ, ಮೈಸೂರು ಒಂದು ಮಾದರಿ ರಾಜ್ಯ, ಒಡೆಯರ್ಸು, ಟಿಪ್ಪು ಸುಲ್ತಾನು, ಕಮಿಷನರ್ ಆಳ್ವಿಕೆ, ಏಕೀಕರಣ, ದಿವಾನ್ಸು. ಇಷ್ಟು ನೋಡ್ಕೊಂಡು ಹೋಗ್ರಿ. ಇದು ಕಂಪಲ್ಸರಿ ಪಾರ್ಟ್. ಇದು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಯಾರು BA ಅಂಡ್ MA ಓದಿರ್ತಕ್ಕಂಥವ್ರು ಇದಿಷ್ಟು ಕೇಳ್ತಾರೆ. ಕಂಪಲ್ಸರಿ ಕೇಳ್ತಾರೆ. ಇನ್ ಕೇಸ್ ಇಲ್ಲ ಸರ್ ನಾವು BSc ಓದಿದ್ದು ಅಂತ ಅಂದ್ರೆ, ನಾವು BA ಓದಿಲ್ಲ, BSc ಓದ್ಬಿಟ್ಟಿದೀವಿ ಅಂತ ಅಂದ್ರೆ, ಇನ್ ಕೇಸ್ BSc ಓದಿದ್ರೆ ಇದರಲ್ಲೂ ಅಷ್ಟೇ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ ಅಥವಾ ಝುವಾಲಜಿ ಅಂತೇಳಿ ಡಿವೈಡ್ ಆಗುತ್ತೆ. ಬಾಟ್ನಿ ಝುವಾಲಜಿ ಸೇರಿ ಬಯಾಲಜಿ ಅಂತೇಳಿ ಕರೀತಾರೆ. ಬಾಟ್ನಿ ಝುವಾಲಜಿ ಎರಡೂ ಸೇರಿ ಬಯಾಲಜಿ ಅಂತೇಳಿ ಕರೀತಾರೆ. ಸೊ ನೋಡ್ತಾ ಹೋಗೋಣ. ಈಗ ಸಪೋಸ್ ಏನಾದ್ರು CBZ ಓದಿದ್ರಿ ಅಂತ ಇಟ್ಕೊಳ್ರಿ. CBZ ಓದಿದ್ರೆ ಫಿಸಿಕ್ಸ್ ಓದೋ ಅವಶ್ಯಕತೆ ಇಲ್ಲ. CBZ ಏನಾದ್ರು ಓದಿದ್ರೆ ನೀವು, ನಾನು ಓದಿದ್ರು CBZ ಅಂತ ಯಾರು ಹೇಳಿದ್ರಿ, ಮತ್ತೆ ಕ್ವಶನ್ ಅದೇ ಕೇಳಬಾರ್ದು. CBZ ಓದಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೆಮಿಸ್ಟ್ರಿ ಇಲ್ಲೇ ಇದೆ, ಬಾಟ್ನಿ ಇಲ್ಲೇ ಇದೆ, ಝುವಾಲಜಿ ಇಲ್ಲೇ ಇದೆ. ಹೈಡ್ರೋಕಾರ್ಬನ್ಸು, ಆಮ್ಲಗಳು, ಪ್ರತ್ಯಾಮ್ಲಗಳು, ಲೋಹಗಳು, ಅಲೋಹಗಳು, ಧಾತುಗಳ ವರ್ಗೀಕರಣ, ಪ್ರಮುಖ ಅಲೋಹಗಳು, ರಾಸಾಯನಿಕ ಕ್ರಿಯೆ, ಔದ್ಯೋಗಿಕ ರಾಸಾಯನಿಕ ಶಾಸ್ತ್ರ, ನೀರು, ದ್ರವ್ಯ, ವಿಕಿರಣ ಪಟುತ್ವ, ಅನ್ವಯಿಕ ರಸಾಯನಶಾಸ್ತ್ರ, ಬೈಜಿಕ ಕ್ರಿಯೆಗಳು, ಇವೆಲ್ಲನೂ 8th 9th 10th ಬುಕ್ಕಲ್ಲಿ ಅಚ್ಚುಕಟ್ಟಾಗಿ ಸಿಗುತ್ತಮ್ಮ. ಅಚ್ಚುಕಟ್ಟಾಗಿ ಓದ್ಕೊಂಡು ಹೋಗ್ರಿ. ಇವೇ ಕ್ವಶನ್ಸ್ ಕೇಳ್ತಾರೆ. ಯಾವುದೇ ಅನುಮಾನ ಬೇಡ. ಇಂಗ್ಲಿಷ್ ಮೀಡಿಯಮಲ್ಲಿ ಏನಾದ್ರು ಓದಿದ್ರೆ, ನೀವು ಇಂಗ್ಲೀಷಲ್ಲೇ ಆನ್ಸರ್ ಮಾಡಬೇಕಾಗುತ್ತಮ್ಮ. ಕನ್ನಡ ಆನ್ಸರ್ಸ್ನ ಒಪ್ಪೋದಿಲ್ಲ ಇನ್ ದ ಸೆನ್ಸ್ ಇಂಗ್ಲೀಷಲ್ಲೇ ಹೇಳಿ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ ಫೋಟೋಸಿಂಥಸಿಸ್ ಡೆಫಿನಿಷನ್ ಇಂಗ್ಲೀಷಲ್ಲೇ ಹೇಳಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲೀಷಲ್ಲೇ ಹೇಳ್ಬಿಡಿ, ಇಂಗ್ಲೀಷಲ್ಲಿ ರಿಪೀಟ್ ಮಾಡಿ ಅಂತಾರೆ. ಗೊತ್ತಿರಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ಈಗ ನಿಮ್ದು ಯಾವ್ದಿದು ಜೀವಕೋಶಗಳ ಅಧ್ಯಯನ, ಅಂಗಾಂಶಗಳು, ಆಹಾರ, ಸೂಕ್ಷ್ಮಜೀವಿ ಪ್ರಪಂಚ, ಜೀವ ಪ್ರಪಂಚ, ನರವ್ಯೂಹ, ಗ್ರಂಥಿಗಳು, ಇವೆಲ್ಲ ಬಾಟ್ನಿ ಝುವಾಲಜಿ ಅವ್ರಿಗೆ. ಬಾಟ್ನಿ ಝುವಾಲಜಿ ಓದಿರ್ತಕ್ಕಂಥವ್ರಿಗೆ ಇದೆರಡು ಮಿಕ್ಸ್ಡ್ ಕಾಂಬಿನೇಷನ್ ಇರುತ್ತೆ. ಮಣ್ಣು, ಅನ್ವಯಿಕ ರಸಾಯನಶಾಸ್ತ್ರ, ಅನುವಂಶೀಯತ, ಇದಿಷ್ಟು ಓದ್ಕೋಬೇಕಾಗುತ್ತಮ್ಮ. ಇದಿಷ್ಟು ಕಂಪಲ್ಸರಿ ಓದ್ಬೇಕಾಗತ್ತೆ ಆಯ್ತಾ. ನೆಕ್ಸ್ಟ್ ನಾವು ಫಿಸಿಕ್ಸ್ ಓದ್ಬಿಟ್ಟಿದೀವಿ ಅಂತ ಏನಾರ ಅಂದ್ರೆ PCM ಓದಿದೀವಿ. PCM ಓದಿದ್ರೆ ಎಮ್ ಅಲ್ಲಿ ಏನು ಬರೋದಿಲ್ಲ. ರಾಮಾನುಜಮ್ ಅವ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಕೇಳ್ಬೋದು ಅಷ್ಟೇನೆ. 1727 ಏನು ನಂಬರ್ ಇದೆಯಲ್ಲ, ನಂಬರು ಆ ಥರ ಎಲ್ಲ ಗೊತ್ತಿರ್ಬೇಕು. ರಾಮಾನುಜಮ್ ಅವರು ಸಂಬಂಧಪಟ್ಟಿರ್ತಕ್ಕಂಥ ನಂಬರು. ಇನ್ನ PCM ಅಂದ್ರೆ ಕೆಮಿಸ್ಟ್ರಿ ಇಲ್ಲೇ ಇದೆಯಲ್ಲ, ಕೆಮಿಸ್ಟ್ರಿ ಓದಿರ್ಬೇಕು. ಜೊತೆ ಫಿಸಿಕ್ಸ್ ಇಲ್ಲಿದೆ ನೋಡ್ರಿ. ಫಿಸಿಕ್ಸ್ ನಲ್ಲಿ ಬೆಳಕು, ಮಾನವನ ಕಣ್ಣುಗಳು, ವರ್ಣಮಯ ಜಗತ್ತು, ಗುರುತ್ವ, ವಿದ್ಯುತ್ಕಾಂತಿ ಪ್ರೇರಣೆ, ವಿದ್ಯುತ್ಕಾಂತಿ ವಿಕಿರಣಗಳು, ವಿಶ್ವ, ಭೂಮಿ, ಶಬ್ದ, ಕಾಂತತ್ವ, ಚಲನೆ, ಉಷ್ಣ, ಮೂಲಮಾನದ ಅಳತೆಗಳ ಮೂಲಮಾನ ಇಂಪಾರ್ಟೆಂಟ್, ಅನ್ವಯಿಕರ ಭೌತಶಾಸ್ತ್ರ, ಗೃಹ ಬಳಕೆ, ವಿದ್ಯುತ್, ಇವಿಷ್ಟು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನ BCom ಓದಿದ್ರೆ ಏನು ಅಂದ್ರೆ, ನನಗೆ BCom ಬಗ್ಗೆ ಐಡಿಯಾ ಇಲ್ಲಮ್ಮ, ಗೊತ್ತಿಲ್ಲ. ನಮ್ಮ ಹುಡುಗರು BComನವರು ಕಡಿಮೆ ಇದ್ದಿದ್ದು. ಅವಾಗ ನಾನು 3 ಟೈಮ್ಸ್ ಹೋದಾಗ್ಲೂ 3 ಟೈಮ್ಸ್ ಮ್ಯಾನೇಜರ್ ಪೋಸ್ಟ್ಗೆ ಹೋಗಿದ್ದಿದ್ದು. ಬಾಟ್ನಿ ಬಗ್ಗೆನೇ ಕ್ವಶನ್ಸ್ ಬಿದ್ದಿದ್ದು ನಮಗೆ. ಸೊ ಆ ಬೇಸಿಸ್ ಮೇಲೆ ಹೇಳ್ತೀನಿ. ಬೇರೆ ಹುಡುಗರು ನಮ್ಮ ಫ್ರೆಂಡ್ಸು ನಿಮ್ಮ MA ಮಾಡಿರ್ತಕ್ಕಂಥವ್ರು ಹೋಗಿದ್ರು. MAನವ್ರಿಗೆ ಇದು ಕೇಳಿದ್ರಂತೆ, ನಿಮ್ಮ ಹಿಸ್ಟ್ರಿಗೆ ಸಂಬಂಧಪಟ್ಟಂತಕ್ಕಂಥ ಕ್ವಶನ್ಸ್ಗಳು ಕೇಳಿದ್ರಂತೆ. ಹಿಸ್ಟ್ರಿ ಓದಿದ್ದ ಹುಡುಗ ಒಬ್ಬ, ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಕೇಳಿದ್ರಂತೆ. ಸೊ ಈ ರೀತಿ ಇರುತ್ತೆ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. PCM ಓದಿದ್ರೆ ಇದು ಫಿಸಿಕ್ಸ್ ಸಿಲೆಬಸ್ಸು, ಇದು ಕೆಮಿಸ್ಟ್ರಿ ಸಿಲೆಬಸ್ ಎರಡು ಓದ್ಕೊಂಡು ಹೋಗ್ಬೇಕು. 8th 9th 10th ಬುಕ್ಸು. ಇಂಗ್ಲಿಷ್ ಸಿಲೆಬಸ್ ಓದ್ಬಿಟ್ರೆ ಒಳ್ಳೇದು. NCERT ಬುಕ್ಸ್ ಓದ್ಕೊಂಡು ಹೋದ್ರೆ ತುಂಬಾ ಬೆಸ್ಟ್ ಅಂದ್ರೆ ಬೆಸ್ಟ್. ಡೆಫಿನಿಷನ್ಗಳನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ, ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನ ಈ CBZ ಓದಿದ್ರೆ ಈ ಕೆಮಿಸ್ಟ್ರಿ ಓದ್ಬೇಕಾಗುತ್ತೆ. CBZ ಇದೆ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, C ಇಲ್ಲಿ ಕ್ಲಿಯರ್ ಆಗುತ್ತೆ, BZ ಇಲ್ಲಿ ಕ್ಲಿಯರ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈ PCM CBZ ಕತೆ ಮುಗೀತು. ಇನ್ನೇನಾದ್ರು ಹಿಸ್ಟ್ರಿ ಸಂಬಂಧಪಟ್ಟಿದ್ರೆ ಇಲ್ಲಿ ಕತೆ ಕ್ಲಿಯರ್ ಆಗಿರುತ್ತೆ. ಇದ್ರ ಜೊತೆನಲ್ಲಿ ಏನು ಓದ್ಬೇಕಪ್ಪ ಅಂದ್ರೆ, ಈಗ ಹೇಳ್ತೀನಿ ಕೇಳ್ರಿ, ಇಂಪಾರ್ಟೆಂಟ್. ಇದ್ರ ಜೊತೆನಲ್ಲಿ ಇನ್ನೂ ಇರುತ್ತೆ. ಏನಪ್ಪಾ ಅಂದ್ರೆ GS ಅಲ್ಲಿ ನಿಮ್ಮ GK ನಲ್ಲಿ ಇದು ಯಾವ್ದಪ್ಪ, ಮಿಲೇನಿಯಂ ಬುಕ್ ಬರುತ್ತಲ್ಲ, ಮಿಲೇನಿಯಂ ಅಲ್ಲಿ ತೀರಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಚಾಪ್ಟರ್ಸ್ ಇದಾವೆ. ಆ ಚಾಪ್ಟರ್ಸ್ನ ಓದ್ಕೊಂಡು ಹೋಗಿ. ಮಿಲೇನಿಯಂ ಅಲ್ಲಿ ಓದ್ಕೊಂಡು ಹೋಗ್ರಿ, ಕ್ವಶನ್ಸ್ ತೆಗಿತಾರೆ. ಮಿಲೇನಿಯಂ ಅಲ್ಲಿ ಕ್ವಶನ್ಸ್ ತೆಗಿತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಜನರಲ್ ಕಾನ್ಸೆಪ್ಟ್ ಅಲ್ಲಿ ಒಂದು 3-4 ಕ್ವಶನ್ ತೆಗಿಬಹುದು. ಮಿಕ್ಕಿದ್ದೆಲ್ಲ ಸ್ಪೆಷಲೈಸ್ಡ್ ಅಲ್ಲೇ ಕೇಳ್ತಾ ಇರ್ತಾರೆ. ಇನ್ ಜನರಲ್ ಅಲ್ಲಿ ಇಷ್ಟು ಕೇಳ್ಬೋದು. ಕರೆಂಟ್ ಅಫೇರ್ಸ್ ಕೇಳ್ತಾರಮ್ಮ, ನಿಮ್ಮ RBI ಸಂಬಂಧಪಟ್ಟಿದ್ದು ಕೇಳ್ತಾರೆ, 100% ಕೇಳ್ತಾರೆ. RBI ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, RBI ನಬಾರ್ಡ್ ಎರಡೂ ಕೇಳ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಬಗ್ಗೆ ಕೇಳ್ಬೋದು. ನಿಮ್ಮ ಫೈನಾನ್ಸ್ ರಿಲೇಟೆಡ್ ಏನೇನು ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ, ಏನಾದ್ರು ಈಗ ಬಜೆಟ್ ಹೋಗಿದೆ, ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ನಿಮ್ಮ ಕೋಆಪರೇಟಿವ್ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಸ್ಕೀಮ್ಸ್ ಏನು ಲಾಂಚ್ ಆಗಿದ್ರೆ ಕೇಳ್ತಾರೆ. ಕೋಆಪರೇಟಿವ್ ರಿಲೇಟೆಡ್ ಟು ಬಜೆಟ್ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕೇಳ್ತಾರೆ. ಸ್ಟೇಟ್ದು ಕೇಳ್ತಾರೆ, ಸೆಂಟ್ರಲ್ದು ಕೇಳ್ತಾರೆ. ಈ ರೀತಿ ಪ್ರಿಪರೇಷನ್ ಆಗಿ ಹೋದ್ರೆ ಅಚ್ಚುಕಟ್ಟಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ತುಂಬಾ ಪಕ್ಕಾ ರಿಲೆವೆಂಟ್ ಆಗಿರುತ್ತೆ. ಯಾರ್ಯಾರು ಒಳ್ಳೆ ಸ್ಕೋರ್ ಮಾಡಿದ್ದೀರಾ ನೋಡಮ್ಮ. 156 ಯಾರೋ ಮಾಡಿದಿರಮ್ಮ, ಯಾರು ಅಂತ ನಂಗೆ ಗೊತ್ತಿಲ್ಲ. 156 ಯಾರ್ದೋ ಸ್ಕೋರ್ ಆಗಿದೆ. ಒಳ್ಳೆ ಸ್ಕೋರು. ಫ್ರೀ ಆಫ್ ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇರುತ್ತೆ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ತುಂಬಾ ಮ್ಯಾಕ್ಸಿಮಮ್ ಎಲ್ಲ ತರನು ರೆಡಿಯಾಗಿ ಹೋಗ್ರಿ. ಯಾವ ಡಿಗ್ರಿ ಅಂತ ನನಗೆ ಗೊತ್ತಿಲ್ಲ. ಸೊ 152 ಯಾರ್ದು ಆಗಿದೆ, ಅವ್ರದ್ದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಮ್ಮ. ಅದಕ್ಕೋಸ್ಕರ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ, ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಿಲೆಬಸ್ ಮೇಲೆ ಫೋಕಸ್ ಮಾಡ್ರಿ. ಸಿಲೆಬಸ್ ಮೇಲೆ ನಿಮ್ಮ ಫೋಕಸ್ ಹಿಂಗಿರ್ಬೇಕು. ಏನಾರ ಡೌಟ್ ಇದ್ರೆ ಮೆಸೇಜ್ ಮಾಡ್ರಿ. ಎಲ್ಲರಿಗೂ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದ್ರ ಬದಲಾಗಿ ಒಂದು ವಿಡಿಯೋ ಮಾಡಕ್ರಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಇನ್ನು ನಿಮ್ಮ ದೊಡ್ಡ ಇಶ್ಯೂ ಆಗಿರೋದೇನೆಂದ್ರೆ ಚಿಕ್ಕಮಂಗ್ಳೂರು ಎಕ್ಸಾಮ್ ಯಾವಾಗ ಅಂತ. ಚಿಕ್ಕಮಂಗ್ಳೂರು ಎಕ್ಸಾಮು ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚ್ನವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲಮ್ಮ. ಪದೇ ಹೇಳ್ತಾ ಇದ್ದೀನಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಮಗೂ ಅವ್ರಿಗೂ ಯಾವ ಕಾಂಟ್ಯಾಕ್ಟ್ ಇರುತ್ತೆ? ಯಾವುದೋ ಒಂದು ಕೋಚಿಂಗ್ ಈ ಸಂಬಂಧಪಟ್ಟಿದ್ದು ಒಂದು ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದು ಯೂಟ್ಯೂಬ್ ಚಾನಲ್, ಒಂದು ಕೋಚಿಂಗ್ ಸಂಬಂಧಪಟ್ಟಿದ್ದಿರುತ್ತೆ. ಅಷ್ಟು ಬಿಟ್ಟರೆ ಏನಾದ್ರು ಮೆಟೀರಿಯಲ್ ಏನಾದ್ರು ಅವಶ್ಯಕತೆ ಇದ್ರೆ ಕೇಳ್ರಿ. ಖಂಡಿತವಾಗ್ಲೂ 100% ಓಪನ್ ಚಾಲೆಂಜ್ ಅಂತಾನೆ ಹೇಳ್ತೀನಿ. 100% ಮೆಟೀರಿಯಲ್, ಅಥೆಂಟಿಕೇಟೆಡ್ ಮೆಟೀರಿಯಲ್. ನಿಮ್ಮ ಜನರಲ್ ಸ್ಟಡೀಸ್ ಬೇಕಾ, ಕೋಆಪರೇಟಿವ್ ಬೇಕಾ, ಅದನ್ನ ಕೇಳ್ರಿ. ಇದು ಬರುತ್ತಾ? 100% ಬರುತ್ತೆ ಅಂತ ಹೇಳ್ತೀನಿ. ನಾನು ಹೇಳಿದೆ ಮಂಡ್ಯ ಬರುತ್ತೆ ಅಂತ ಹೇಳಿದೆ, ಬಂತು. ಕೊಡಗು ಬರುತ್ತೆ ಅಂತ ಬಂದಿದೆ. ನಿಮ್ದು ಯಾವ್ದದು ಚಿಕ್ಕಮಂಗ್ಳೂರು ಬರುತ್ತೆ, ಸೌತ್ ಕೆನರಾ ಎಲ್ಲ ಅವೇ ಬರ್ತಾವಮ್ಮ. ಯಾಕಂದ್ರೆ ಪ್ಯಾಕ್ಡ್ ಅಷ್ಟೇ. ಅದು ಸಿಂಪಲ್ ಲಾಜಿಕ್ ಏನಂದ್ರೆ ಕಂಪ್ಲೀಟ್ಲಿ ಕಾಂಪ್ಯಾಕ್ಟ್ ಆಗಿರೋ ಮೆಟೀರಿಯಲ್ ಅದು, ಅದರಲ್ಲೇ ಬರ್ತಾವಮ್ಮ. ಓದ್ರಿ, ತಗೊಂಡು ಓದಾಕ್ರಿ ಅಷ್ಟೇ. ಅದರಲ್ಲೇ ಬರ್ತಾವ, 100% ಬರ್ತವೆ.
ರೀಸನ್ ಇಷ್ಟೇ, ಎಲ್ಲ ಪ್ಯಾಕ್ ಆಗಿದೆ, ಏನೇನು ತುಂಬೋದು ಎಲ್ಲ ತುಂಬಿದೀವಿ ಅಷ್ಟೇ. ಅದಕ್ಕೋಸ್ಕರನೇ ಅದೇ ರಿಪೀಟ್ ಆಗ್ತಾ ಇರ್ತವೆ, ಇನ್ನೇನಿಲ್ಲ ಲಾಜಿಕ್ ಅದರಲ್ಲಿ. ಗೊತ್ತಿದೆ, ಐಡಿಯಾ ಗೊತ್ತಿದೆ ಯಾವ್ಯಾವ ಕ್ವಶನ್ಸ್ ಹೆಂಗೆ ಬರ್ತವೆ ಏನೇನು ಅಂತ. ಸುಮಾರು ವರ್ಷದ 16 ವರ್ಷದ ಎಕ್ಸ್ಪೀರಿಯನ್ಸ್, ಪಕ್ಕ ಅದು ಆ ಮೆಥಡ್ ಗೊತ್ತಾಗೋಗಿದೆ, ಹೆಂಗೆ ತೆಗಿತಾರೆ ಏನೇನು ಅಂತ. ಸೊ ಅದಕ್ಕೆ ಏನೇನು ತುಂಬೋದು ಒಳಗಡೆ ಕಂಟೆಂಟ್, ಎಲ್ಲ ಕಂಟೆಂಟ್ ತುಂಬಿ ಮೆಟೀರಿಯಲ್ ಇಟ್ಟಿದ್ದೀವಿ, ಅದರಲ್ಲೇ ಬರ್ತಾ ಇರ್ತವೆ, ಅದರಲ್ಲೇ ರಿಪೀಟ್ ಆಗ್ತಾ ಇರ್ತವೆ ಅಷ್ಟೇ ಲಾಜಿಕ್, ಇನ್ನೇನದ್ರಲ್ಲಿ ಇನ್ನೇನಿಲ್ಲ. ನೀವು ಮಾಡ್ಕೋಬೋದು. ಎಲ್ಲ ಮೆಟೀರಿಯಲ್ ತಂದು ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಎಲ್ಲ ಮೆಟೀರಿಯಲ್ ಕಲೆಕ್ಟ್ ಮಾಡಿ, ಎಲ್ಲ ಮೆಟೀರಿಯಲ್ ಒಂದು 3000 ರೂಪಾಯಿ ಬಂಡವಾಳ ಹಾಕ್ಬೇಕಾಗ್ಬೋದು ಮೋಸ್ಟ್ ಪ್ರಾಬಬಿಲಿಟಿ. ಎಲ್ಲ ಸಿಲೆಬಸ್ ಎಲ್ಲ ತಂದು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ, ಎಕ್ಸಾಮಿನೇಷನ್ ಬಂದೇ ಬರುತ್ತೆ ಅಂತಕ್ಕಂಥದ್ದು ಮಾರ್ಕ್ ಮಾಡ್ಕೊಳ್ಳಿ. ಅದೇ ಒಂದು ಮೆಟೀರಿಯಲ್ ಆಗುತ್ತೆ, ಅದನ್ನೇ ಓದಿ. ಅದರಲ್ಲಿ ಏನಿದೆ, ಸಿಂಪಲ್ ಇರೋ ವಿಚಾರ, ಅದೇನು ಓಪನ್ ಇದೆ ಅಷ್ಟೇ, ಅದನ್ನೇನು ಹೈಡ್ ಮಾಡೋ ಅಂಥದ್ದು ಏನೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಮೆಟೀರಿಯಲ್ ತರಬೇಕು, ಎಷ್ಟು ಅವೈಲಬಲ್ ಇದೆ ಅಷ್ಟೊಂದು. ಕೋಆಪರೇಟಿವ್ ಎಲ್ಲೂ ಅವೈಲಬಲ್ ಇಲ್ಲ, ಎಷ್ಟಿದೆಯೋ ಅಷ್ಟು ತೊಗೊಂಬನ್ನಿ, 2-3 ಬುಕ್ ಸಿಕ್ಕಿದ್ರೆ ಅಷ್ಟು ತನ್ರಿ, ಎಲ್ಲ ಮಾರ್ಕ್ ಮಾಡಿ ಕೂತ್ಕೊಂಡು. ಎಲ್ಲ ಎಕ್ಸಾಮಿನೇಷನ್ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ ಅನ್ನೋದು ಮಾತ್ರ ಮಾರ್ಕ್ ಮಾಡಬೇಕು. ಅದಷ್ಟನ್ನು ಮಾತ್ರ ಕಟ್ ಮಾಡ್ಕೊಂಡು ಇಟ್ಕೊಂಡು ನೀಟಾಗಿ ಅದನ್ನೇ 10 ಸತಿ ಓದ್ಕೊಂಡು ಹೋಗಿ. ನಾನು ಮಾಡಿರೋದು ಅಷ್ಟೇನೇನೆ. ಬಟ್ ಎಕ್ಸಾಮಿನೇಷನ್ ಬಂದೇ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿದ್ದೀನಿ, ಎಕ್ಸಾಕ್ಟ್ಲಿ ಬಂದೇ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಿದ್ದೀನಿ. ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಯಾರಿಗಾರು ಗೊತ್ತಾದರೆ ಮಾಡಿ, ಗೊತ್ತಾಗ್ಲಿಲ್ಲ ಅಂದರೆ PDF ಮೆಟೀರಿಯಲ್ ಅವೈಲಬಲ್ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.